Hi students, today we are discussing about session 5 of unit 3 measure of location and dispersion related to statistics and analytics subject. So now ಹಿಂದಿನ session ನಲ್ಲಿ ಏನು ಮಾಡಿದ್ವಿ ಅಂತ ಡಿಸ್ಕಸ್ ಮಾಡೋದಾದ್ರೆ in the previous session we have discussed about standard deviation. Okay, so ನಮ್ಮ ಒಂದು ಮೀನ್ ವ್ಯಾಲ್ಯೂಸ್ ಇಂದ ಬೇರೆ ವ್ಯಾಲ್ಯೂಗಳು ಬೇರೆ ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ಯಾವ ತರ ಡಿಸ್ಪರ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವಾಟ್ ಆರ್ ದ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ and how to find standard deviation in MS Excel, and with that we have discussed about experiment number 16 to find the standard deviation. So ಇವತ್ತಿನ ಸೆಷನ್ ನಲ್ಲಿ in today's session we are going to discuss about variance, difference between standard deviation and variance, then finding variance in MS Excel, advantages and disadvantages of variance, and then experiment to collect the data of two-wheeler with a rider and a pillion crossing a busy junction in your locality in the peak hours, and determine the variance of the data in Microsoft Excel spreadsheet and brief your inference. So ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಥಿಂಗ್ಸ್ ವೇರಿಯನ್ಸ್ ಅಂದ್ರೆ ಏನು, and then there is a lot of relations between standard deviation and variance. ಇವೆರಡಕ್ಕೂ ತುಂಬಾ ಒಂದು ಸಂಬಂಧ ಜಾಸ್ತಿ ಇದೆ. ಯಾಕೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಹಾಗಾಗಿ ಇವೆರಡಕ್ಕೂ ಲಿಂಕಿಂಗ್ ಜಾಸ್ತಿ ಇರೋದ್ರಿಂದ ಅವೆರಡರ ಮಧ್ಯೆ ಏನು ಡಿಫರೆನ್ಸ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ದೆನ್ MS Excel ಅಲ್ಲಿ ವೇರಿಯನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ಕೊಳ್ತೀವಿ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ವೇರಿಯನ್ಸ್ ಅಂತ ತಿಳ್ಕೊಳ್ತೀವಿ. ಅಂಡ್ ವಿ ವಿಲ್ ಡೂ ಎಕ್ಸ್ಪೆರಿಮೆಂಟ್ ನಂಬರ್ 17. ಓಕೆ, ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ವೇರಿಯನ್ಸ್. ವೇರಿಯನ್ಸ್ ಅಂದ್ರೆ ಏನು? It is deduct the mean from each data in the set, then squaring each of them and adding each square, and finally dividing them by total number of values in the data set in the variance is called as variance. ಏನ್ ಹಾಗಂದ್ರೆ ಈಗ ನಮಗೆ 50 ವ್ಯಾಲ್ಯೂಸ್ ಅನ್ನ ನಾವು ತಗೊಂಡಿರ್ತೀವಿ, 50 ವ್ಯಾಲ್ಯೂಸ್ ಅನ್ನ ನಾವು ಜನರೇಟ್ ಮಾಡ್ಕೊಂಡಿರ್ತೀವಿ. ಆ 50 ವ್ಯಾಲ್ಯೂಸ್ಗೆ ನಾವು ಮೀನ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ಆವರೇಜ್ ಫಾರ್ಮುಲಾ. ಆ ಒಂದು ಆವರೇಜ್ ವ್ಯಾಲ್ಯೂ ಏನ್ ಬರುತ್ತೆ, ಆ ವ್ಯಾಲ್ಯೂ ಇಂದ ಇಲ್ಲಿ ಇರ್ತಕ್ಕಂಥ 50 ವ್ಯಾಲ್ಯೂಗಳನ್ನ ಕಳಿತೀವಿ. ಓಕೆ, ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್ ವ್ಯಾಲ್ಯೂಸ್ ಓನ್ಲಿ, ವಿ ಹ್ಯಾವ್ ಟು ಟೇಕ್ ಡಿಫರೆನ್ಸ್ ವ್ಯಾಲ್ಯೂ ಓನ್ಲಿ. ಓಕೆನಾ, ಅದಕ್ಕೆ ನಾವು ABS ಅಂತ ಹಾಕೊಳ್ತೀವಿ. ಐ ಥಿಂಕ್ ವಿ ಹ್ಯಾವ್ ಡನ್ ದಟ್ ಒನ್ ಇನ್ ಎಕ್ಸ್ಪೆರಿಮೆಂಟ್ ನಂಬರ್ 15. ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದ್ವಲ್ಲ, ಸೇಮ್ ಥಿಂಗ್. ಆ ಮೀನ್ ಡಿವಿಯೇಷನ್ ನಾವೀಗ ಹೇಳಿರ್ತಾ ಇರೋದಿಲ್ಲಿ. ಓಕೆನಾ, ಸೊ ಆ ಒಂದು ಪ್ರತಿಯೊಂದು ವ್ಯಾಲ್ಯೂ ಅನ್ನ ಮೀನ್ ಇಂದ ಡಿಡಕ್ಟ್ ಮಾಡಿದ್ರೆ ಅಲ್ಲಿ ಡಿಫರೆನ್ಸ್ ಬರುತ್ತೆ. ಆ ಡಿಫರೆನ್ಸ್ ಅನ್ನ ಬರ್ಕೊಳ್ತೀವಿ. ಆ ಡಿಫರೆನ್ಸ್ ಏನ್ ವ್ಯಾಲ್ಯೂ ಬಂದಿದೆ ಅದನ್ನ ಸ್ಕ್ವೇರ್ ಮಾಡ್ತೀವಿ. ಸ್ಕ್ವೇರ್ ಅಂದ್ರೆ ಅದನ್ನ ಹೋಲ್ ಸ್ಕ್ವೇರ್ ಮಾಡಿ ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ದೆನ್ ಆ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡ್ತೀವಿ. ಫಸ್ಟ್ 50 ವ್ಯಾಲ್ಯೂಸ್ ಇರುತ್ತೆ, ಪ್ರತಿಯೊಂದು ವ್ಯಾಲ್ಯೂಗಳನ್ನ ಮೀನ್ ಇಂದ ಕಳೆದು ಬರಿತೀವಿ. ಆ ಪ್ರತಿಯೊಂದು ಕಳೆದು ಬರ್ದಿರ್ತಕ್ಕಂಥ ವ್ಯಾಲ್ಯೂಸ್ ಗಳನ್ನ ಮತ್ತೆ ಸ್ಕ್ವೇರ್ ಮಾಡ್ತೀವಿ. ಆ ಸ್ಕ್ವೇರ್ ಮಾಡಿರ್ತಕ್ಕಂಥ 50 ವ್ಯಾಲ್ಯೂಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 50 ಮಾಡ್ತೀವಿ. ಬಿಕಾಸ್ ವಿ ಆರ್ ಡಿವೈಡಿಂಗ್ ದೆಮ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಟೋಟಲ್ ನಂಬರ್ 50 ಇದೆ ಅಂತ ಅಂದ್ಕೊಂಡಿದ್ರೆ ಆಗ 50 ಇಂದ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ವಾಟ್ ವಿ ಡೂ ಹಿಯರ್, ಫಸ್ಟ್ ವಿ ಟೇಕ್ ಹಿಯರ್ ಡಿಫರೆನ್ಸ್ ತಗೊಳ್ತೀವಿ ಮೀನ್ ಜೊತೆ ಇರ್ತಕ್ಕಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಅವನ್ ಏನ್ ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. ಸ್ಕ್ವೇರ್ ಮಾಡಿದ್ಮೇಲೆ ಅಷ್ಟು ನಂಬರ್ಗಳನ್ನ 50 ನಂಬರ್ಗಳನ್ನ ಆಡ್ ಮಾಡ್ತೀವಿ. ದೆನ್ ಅವೆಲ್ಲದನ್ನು ಕೂಡ ಡಿವೈಡ್ ಬೈ ಟೋಟಲ್ ನಂಬರ್. ಸಪೋಸ್ ವಿ ಹ್ಯಾವ್ ಟೇಕನ್ 50 ಆಗಿರೋದ್ರಿಂದ ಡಿವೈಡ್ ಬೈ 50 ಮಾಡ್ತೀವಿ. ಆಗ ಏನ್ ವ್ಯಾಲ್ಯೂ ಬರುತ್ತಲ್ಲ, ದಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ವೇರಿಯನ್ಸ್. So the variance is simply defined as a measure of variability of values around their arithmetic mean. ಈಗ ನಾವೇನ್ ಮೀನ್ ಕಂಡುಹಿಡಿದಿದ್ದೀವಿ, ಆ ಮೀನ್ ಇಂದ ಉಳಿದೆಲ್ಲ ವ್ಯಾಲ್ಯೂಸ್ಗಳು ಯಾವ ತರ ವೇರಿ ಆಗಿದೆ, ಯಾವ ತರ ಚೇಂಜ್ ಆಗಿದೆ, ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ದೂರ ಇದೆಯಾ, ಹತ್ರ ಇದೆಯಾ, ಇವನ್ನೇನ್ ಫೈಂಡ್ ಔಟ್ ಮಾಡೋದಿದೆಯಲ್ಲ, ದಟ್ ಥಿಂಗ್ ಈಸ್ ಕಾಲ್ಡ್ ಆಸ್ ವಾಟ್, ವೇರಿಯನ್ಸ್. ಇಲ್ಲಿ ನಾವು ಹೇಳಿದ್ದು ಹೌ ವಿ ಫೈಂಡ್ ವೇರಿಯನ್ಸ್ ಅಂತ. ದೆನ್ ವಾಟ್ ಈಸ್ ವೇರಿಯನ್ಸ್ ಅಂದ್ರೆ, ವೇರಿಯನ್ಸ್ ಈಸ್ the measure of variability of values around their arithmetic mean. ನಮ್ಮ ಒಂದು ಮೀನ್ ವ್ಯಾಲ್ಯೂ ಇಂದ ಕೊಟ್ಟಿರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಗಳು ಯಾವ ತರ ಬದಲಾವಣೆ ಆಗಿದೆ, ವೇರಿಯೇಷನ್ ಆಗಿದೆ ಅಂತ ತಿಳ್ಕೊಳ್ಳೋದನ್ನ ನಾವು ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಇನ್ ಸಿಂಪಲ್ ಟರ್ಮ್ಸ್, ವೇರಿಯನ್ಸ್ ಇಸ್ ದ ಮೀನ್ ಸ್ಕ್ವೇರ್ಡ್ ಡಿವಿಯೇಷನ್
whereas mean is the average of all values in a given data set. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ವೇರಿಯನ್ಸ್ ಅಂದ್ರೆ ಇಟ್ ಈಸ್ ಡಿವಿಯೇಷನ್ ಅಂದ್ರೆ ಫಸ್ಟ್ ಏನು ಅವನ್ನ ಮೀನ್ ಇಂದ ಕಳಿತಕ್ಕಂಥದ್ದು. ಅದಾದ್ಮೇಲೆ ನಾವು ಅದನ್ನ ಏನ್ ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. ಆ ಸ್ಕ್ವೇರ್ ಮಾಡಿರ್ತಕ್ಕಂಥ ಎಲ್ಲಾ ಡಿವಿಯೇಷನ್ ವ್ಯಾಲ್ಯೂಗಳಂತ ಮೀನ್ ತಗೊಂಡ್ರೆ ದಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ವೇರಿಯನ್ಸ್. ಇಲ್ಲೇನ್ ನಾನು ಹೇಳಿದೀನಿ, ಸೇಮ್ ಸ್ಟೆಪ್, ಇದೇ ಸ್ಟೆಪ್ ಅನ್ನ ನಾವು ಇಲ್ಲಿ ಹೇಳ್ತಾ ಇರೋದು. ಫಸ್ಟ್ ಡಿವಿಯೇಷನ್ ಅಂದ್ರೆ ವಿ ಹ್ಯಾವ್ ಟು ಡಿಡಕ್ಟ್ ಈಚ್ ವ್ಯಾಲ್ಯೂ ಫ್ರಮ್ ಮೀನ್ ಮೈನಸ್ ಈಚ್ ವ್ಯಾಲ್ಯೂ ಅಂತ ಹೇಳಿ ತಗೊಳ್ತೀವಿ. ದೆನ್ ಅದನ್ನ ನಾವೇನ್ ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. ಆ ಅಷ್ಟು ವ್ಯಾಲ್ಯೂಗಳನ್ನ ಆಡ್ ಮಾಡಿ ಡಿವೈಡ್ ಮಾಡೋದಕ್ಕೆ ನಾವು ಮೀನ್ ಅಂತ ತಗೊಳ್ತೀವಿ. ಸೊ ಮೀನ್ ಸ್ಕ್ವೇರ್ಡ್ ಡಿವಿಯೇಷನ್ ಈಸ್ ಕಾಲ್ಡ್ ಆಸ್ ವೇರಿಯನ್ಸ್. ವೇರ್ ಮೀನ್ ಅಂದ್ರೆ ಏನು, ಇಟ್ ಇಸ್ ದ ಆವರೇಜ್ ಆಫ್ ಆಲ್ ವ್ಯಾಲ್ಯೂಸ್ ದಟ್ ಯು ಆಲ್ರೆಡಿ ನೋ. Then standard deviation and variance are basic mathematical concepts that play very important role throughout the financial sector, including the areas of accounting, economics and investing. ನಾನು ನಿನ್ನೆ ಇಂದಿನ ಸೆಷನ್ ಅಲ್ಲಿ ಕೂಡ ಹೇಳಿದ್ದೆ, ನಮ್ಮ ಒಂದು ಮಾರ್ಕೆಟ್ ಅನ್ನ ತಗೊಂಡಾಗ, ಸ್ಟಾಕ್ ಮಾರ್ಕೆಟ್ ಅನ್ನ ತಗೊಳ್ಳಿ, ಬೇರೆ ಯಾವುದೇ ಒಂದು ಎಕನಾಮಿಕ್ ರಿಲೇಟೆಡ್ ಮಾರ್ಕೆಟ್ ಅನ್ನ ತಗೊಳ್ಳಿ, ಆ ಎಲ್ಲಾ ಮಾರ್ಕೆಟ್ಗಳಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಥವಾ ಅಪ್ ಅಂಡ್ ಡೌನ್ಸ್ ತಿಳ್ಕೊಬೇಕಾದ್ರೆ ಎಲ್ಲದಕ್ಕೂ ಕೂಡ ನಮಗೆ ಮೇನ್ ಬರ್ತಕ್ಕಂಥದ್ದು ಇವೆರಡನೇ, ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇನ್ನೊಂದು ವೇರಿಯನ್ಸ್. ವೇರಿಯನ್ಸ್ ಏನ್ ಹೇಳುತ್ತೆ, ಮೀನ್ ಇಂದ ಡೇಟಾ ವ್ಯಾಲ್ಯೂಸ್ಗಳು ಯಾವ ತರ ವೇರಿಯೇಷನ್ ಆಗಿದೆ ಅಂತ ತೋರಿಸುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನ್ ತೋರಿಸುತ್ತೆ, ಯಾವ ತರ ವ್ಯಾಲ್ಯೂಸ್ ಡಿಸ್ಪರ್ಸ್ ಆಗಿದೆ, ದೂರ ಹೋಗಿದೆ ಅನ್ನೋ ಥಿಂಗ್ಸ್ ಗಳನ್ನ ತೋರಿಸುತ್ತೆ. ಸೊ ಇವೆರಡು ವ್ಯಾಲ್ಯೂಗಳನ್ನ ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅವರು ಈ ಒಂದು ಸ್ಟಾಕ್ ಮಾರ್ಕೆಟ್ ಇರಬಹುದು, ಅಕೌಂಟಿಂಗ್ ಇರಬಹುದು, ಎಕನಾಮಿಕ್ಸ್ ಇರಬಹುದು, ಇನ್ವೆಸ್ಟಿಂಗ್ ಇರಬಹುದು, ಇದರಲ್ಲೆಲ್ಲ ಎಕ್ಸ್ಪರ್ಟ್ ಗಳಾಗ್ತಾರೆ. ಸೊ ದಟ್ಸ್ ವೈ ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಓಕೆ, ದೆನ್ so for example you can take a firm grasp of calculation and interpretation of these two measurements is crucial to the creation of an effective trading strategy. ಅಂದ್ರೆ ನಮ್ಮ ಒಂದು ಮುಂದಿನ ಒಂದು ಯಾವುದೇ ಒಂದು ಫೈನಾನ್ಷಿಯಲ್ ಸೆಕ್ಟರ್ ಗಳನ್ನ ತಗೊಂಡಾಗ ಈ ಒಂದು ಕ್ಯಾಲ್ಕುಲೇಷನ್ ಅಂಡ್ ಇಂಟರ್ಪ್ರಿಟೇಷನ್, ಬರೀ ನೀವು ಕ್ಯಾಲ್ಕುಲೇಟ್, ವಿ ವಿಲ್ ಆಲ್ಸೋ ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವಿ ವಿಲ್ ಆಲ್ಸೋ ಕ್ಯಾಲ್ಕುಲೇಟ್ ವೇರಿಯನ್ಸ್, ಬಟ್ ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ವಿ ವಿಲ್ ನಾಟ್ ಬಿ ಎಫೆಕ್ಟಿವ್ ಪರ್ಸನ್ ಇನ್ ಸ್ಟಾಕ್ ಮಾರ್ಕೆಟ್. ನಮ್ಗೆ ಅದರಲ್ಲಿ ಫುಲ್ ನಮಗೆ ಎಫೆಕ್ಟಿವ್ನೆಸ್ ಬಂದಿದೆ, ನಮ್ಗೆ ಏನ್ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಲಾಭ ಮಾಡ್ಬೋದು ಅಂತ ಇಲ್ಲ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಅದನ್ನ ಇಂಟರ್ಪ್ರಿಟ್ ಮಾಡಬೇಕು. ಈ ವ್ಯಾಲ್ಯೂಸ್ ಈ ತರ ಬಂದಿದೆ ಅಂದ್ರೆ ಯಾವ ತರ ಸ್ಟಾಕ್ ಮಾರ್ಕೆಟ್ ಚೇಂಜ್ ಆಗ್ತಾ ಇದೆ, ಇಷ್ಟು 5 ವರ್ಷದಲ್ಲಿ ಅದರ ಒಂದು ಬೆಳವಣಿಗೆ ಯಾವ ತರ ಇದೆ, ಇವೆಲ್ಲದನ್ನು ತಿಳ್ಕೊಳ್ಳೋದು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಈ ಇಂಟರ್ಪ್ರಿಟ್ ಮಾಡೋದಕ್ಕೆ ತುಂಬಾ ಬಂದ್ರೆ ಮಾತ್ರ ಅದು ಪ್ರಯೋಜನಕ್ಕೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ಎಲ್ಲರೂ ಬುದ್ಧಿವಂತರು ಆಗೋದಿಲ್ಲ. You have to interpret the things. Okay, so ಆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ವೇರಿಯನ್ಸ್, ಆ ಎರಡು ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಇಂಟರ್ಪ್ರಿಟ್ ಮಾಡೋದು ಯಾರಿಗೆ ಬರುತ್ತೆ ಅವ್ರು ಆಲ್ಮೋಸ್ಟ್ ಒಳ್ಳೆ ಎಫೆಕ್ಟಿವ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನ ಇಟ್ಕೊಳ್ತಾರೆ. ಅಂದ್ರೆ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ ಗಳಾಗಿ ತುಂಬಾ ಲಾಭವನ್ನ ಗಳಿಸ್ತಾರೆ ಅಂತ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್ ಆರ್ ಬೋತ್ ಡಿಟರ್ಮೈನ್ಡ್ ಬೈ ಯೂಸಿಂಗ್ ದ ಮೀನ್ ಆಫ್ ಎ ಗ್ರೂಪ್ ಆಫ್ ನಂಬರ್ಸ್ ಇನ್ ಕ್ವಶನ್. ಅಂದ್ರೆ ಆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಲಿ ವೇರಿಯನ್ಸ್ ಆಗಲಿ ಇವೆಲ್ಲದನ್ನು ನಾವು ಯಾವ್ದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ, ಮೀನ್ ವ್ಯಾಲ್ಯೂ ಅನ್ನ ಯೂಸ್ ಮಾಡ್ಕೊಂಡೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಮೀನ್ ಅಂದ್ರೆ ಗೊತ್ತಿದೆ, ಇಟ್ ಇಸ್ ಆವರೇಜ್ ಆಫ್ ಗ್ರೂಪ್ ಆಫ್ ಎ ನಂಬರ್ಸ್. ಈಗ 10 ನಂಬರ್ಸ್ ಇತ್ತು ಅಂದ್ರೆ ಮೀನ್ ಅಂದ್ರೆ ಏನ್ ಹೇಳ್ತೀವಿ, 10 ಆಡ್ ಮಾಡಿ ಡಿವೈಡೆಡ್ ಬೈ 10 ಮಾಡ್ತೀವಿ. 50 ನಂಬರ್ಸ್ ಇದ್ರೆ 50 ನಂಬರ್ ಗಳನ್ನ ಆಡ್ ಮಾಡ್ತೀವಿ, ಡಿವೈಡೆಡ್ ಬೈ 50 ಮಾಡ್ತೀವಿ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೀನ್, ಅಂಡ್ ಯು ಆರ್ ಆಲ್ರೆಡಿ ವೆರಿ ವೆಲ್ ನೋನ್ ಅಬೌಟ್ ದಟ್ ಒನ್. ಅಂಡ್ ವೇರಿಯನ್ಸ್ ಮೆಷರ್ಸ್ ದ ಆವರೇಜ್ ಡಿಗ್ರಿ ಟು ವಿಚ್ ಈಚ್ ನಂಬರ್ ಇಸ್ ಡಿಫರೆಂಟ್ ಫ್ರಮ್ ದ ಮೀನ್. ಸೊ ಹಾಗಾದ್ರೆ ವೇರಿಯನ್ಸ್ ಮೀನ್ ಏನ್ ಹೇಳುತ್ತೆ, ಇಟ್ಸ್ ದ ಆವರೇಜ್ ಆಫ್ ಗ್ರೂಪ್ ಆಫ್ ನಂಬರ್ಸ್. ಹಾಗಾದ್ರೆ ವೇರಿಯನ್ಸ್ ಏನ್ ಹೇಳುತ್ತೆ, ದಟ್ ಈಸ್ ಆಲ್ಸೋ ಆವರೇಜ್ ಫಾರ್ ವಾಟ್ ದ ಡಿಗ್ರಿ ಟು ವಿಚ್ ಈಚ್ ನಂಬರ್ ಇಸ್ ಡಿಫರೆಂಟ್ ಫ್ರಮ್ ದ ಮೀನ್. ಪ್ರತಿಯೊಂದು ನಂಬರು ಮೀನ್ ಇಂದ ಎಷ್ಟು ದೂರದಲ್ಲಿದೆ, ಎಷ್ಟು ವೇರಿಯೇಷನ್ ಇದೆ ಅನ್ನೋದ್ರದ್ದು ಡಿಗ್ರಿ ಅಂದ್ರೆ ಸ್ಕ್ವೇರ್ ಮಾಡಿಕೊಂಡು ಅದರ ಆವರೇಜ್ ಅನ್ನ ಫೈಂಡ್ ಔಟ್ ಮಾಡುತ್ತೆ. So the extent of the variance correlate to the size of the overall range of numbers. ಅಂದ್ರೆ ನಾವಿಲ್ಲಿ ವೇರಿಯನ್ಸ್ ಫೈಂಡ್ ಔಟ್ ಮಾಡೋದು ಕೂಡ ಓವರ್ ಆಲ್ ರೇಂಜ್ ಆಫ್ ನಂಬರ್ ನೇ ತಗೊಳ್ತೀವಿ. The variance is greater when there is a wider range of numbers in the group and the variance is less when there is a narrow range of numbers. ಅಂದ್ರೆ ಆ ನಂಬರ್ಸ್ ರೇಂಜ್ ಇದೆಯಲ್ಲ, ಆ ಡಿಫ್ರೆಂಟ್ ನಂಬರ್ಸ್ ಗಳಿದ್ದಾಗ ವೇರಿಯನ್ಸ್ ಜಾಸ್ತಿ ಆಗುತ್ತೆ. ಎಲ್ಲ ಒಂದೇ ತರದ ನಂಬರ್ಗಳು ಹತ್ತತ್ರ ಇರೋ ನಂಬರ್ಗಳಿದ್ದಾಗ ವೇರಿಯನ್ಸ್ ಕಡಿಮೆ ಇರುತ್ತೆ. ಸಪೋಸ್ ಇಫ್ ಟೇಕ್ ಒಂದು 50 ನಂಬರ್ ತಗೊಳ್ತೀರಾ, 15, 16, 17 ಈ ನಂಬರ್ಗಳು ಸುತ್ತಮುತ್ತ ಇರ್ತಕ್ಕಂಥವನ್ನೇ 50 ನಂಬರ್ ತಗೊಂಡ್ರೆ ಆಗ ವೇರಿಯನ್ಸ್ ಏನಿದೆ, ಕಡಿಮೆ ಇದೆ. ಅದೇ 1 ರಿಂದ 100 ಒಳಗಡೆ 50 ನಂಬರ್ ತಗೊಂಡ್ರೆ ಆಗ ವೇರಿಯನ್ಸ್ ಏನಾಯ್ತು, ಜಾಸ್ತಿ ಆಯ್ತು.
ಸೊ ನೀವು ಡೇಟಾ ಸೆಟ್ ಆ ರೇಂಜ್ ಯಾವ ತರ ತಗೊಳ್ತಾ ಇದ್ದೀರಾ, ರೇಂಜ್ ಆಫ್ ನಂಬರ್ಸ್ ಯಾವ ತರ ತಗೊಳ್ತೀರಾ ಅನ್ನೋದ್ರ ಮೇಲೆ ವೇರಿಯನ್ಸ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಗೊತ್ತಾಗುತ್ತೆ. ತುಂಬಾ ವೆರೈಟಿ ಆಫ್ ನಂಬರ್ ಇದ್ರೆ ವೇರಿಯನ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ವೇರಿಯೇಷನ್ ಇರ್ತಕ್ಕಂಥ ನಂಬರ್ಸ್ಗಳಿದ್ರೆ ಆಗ ವೇರಿಯನ್ಸ್ ಕಡಿಮೆ ಇರುತ್ತೆ. ಓಕೆ, ಸೊ ಅದು ಕೂಡ ನಾವು ಇಂದಿನ ಕ್ಲಾಸಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಹೇಳಿದ್ವಿ, ಅದೇ ಟೈಪ್ ಅಲ್ಲಿ ಬರುತ್ತೆ. Standard deviation looks at how spread out a group of numbers is from the mean by looking at the square root of the variance. Variance andre it is just giving the variation of the number from the mean. ಹೆಂಗೆ ವೇರಿಯೇಷನ್ ಆಗಿದೆ ಪ್ರತಿಯೊಂದು ನಂಬರ್ ಅನ್ನು ಆ ಒಂದು ಮೀನ್ ಇಂದ ಯಾವ ತರ ವೇರಿ ಆಗಿದೆ ಅಂತ ಹೇಳ್ತಾ ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಹೇಳ್ತಾ ಇದೆ, ಡೇಟಾ ಯಾವ ತರ ಅಷ್ಟು ದೂರಕ್ಕೆ ಸ್ಪ್ರೆಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಇಷ್ಟು ದೂರ ಹೋಗಿದೆ, ಇದು ಇಷ್ಟು ದೂರ ಹೋಗಿದೆ, ಇದು ಇಷ್ಟು ದೂರ ಹೋಗಿದೆ. ಅಲ್ಲಿ ವೇರಿಯೇಷನ್ ತೋರಿಸ್ತಾ ಇಲ್ಲ. ವೇರಿಯೇಷನ್ ಇಸ್ ಈಗ ಮೀನ್ ವ್ಯಾಲ್ಯೂ ಇಂದ ಇಷ್ಟು ದೂರ ಇದು ಇಷ್ಟು ಡೇಟಾ ಜಾಸ್ತಿ ಇದೆ ಅಥವಾ ಇಷ್ಟು ಡೇಟಾ ಈ ಕಡೆ ಇದೆ ಕಡಿಮೆ ಇದೆ ಅಂತ ಹೇಳೋದು ವೇರಿಯನ್ಸ್. ಅದು ಎಷ್ಟು ದೂರ ಹೋಗಿದೆ ಅಂತ ಹೇಳ್ತಕ್ಕಂಥದ್ದು ಯಾವುದು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಫಾರ್ಮುಲಾ ಏನು, ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ ದ ವೇರಿಯನ್ಸ್. ಸೊ ವೇರಿಯನ್ಸ್ ಏನ್ ಫೈಂಡ್ ಔಟ್ ಮಾಡಿರ್ತೀವಿ ಅದಕ್ಕೆ ನಾವು ಸ್ಕ್ವೇರ್ ರೂಟ್ ತಗೊಂಡ್ರೆ ವಿ ಗಾಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ದ ವೇರಿಯನ್ಸ್ ಮೆಸರ್ಸ್ ದ ಅವರೇಜ್ ಡಿಗ್ರಿ ಟು ವಿಚ್ each point different from the mean. ಅದು ಆಲ್ರೆಡಿ ನಾವು ನೋಡ್ಕೊಂಡಿದ್ದೀವಿ. The two concepts are very useful and significant for traders who use them to measure market volatility. ಇತ್ತೀಚಿನ ದಿನಗಳಲ್ಲಂತೂ ಆಲ್ಮೋಸ್ಟ್ ಈಗ ಒಂದು 5-6 ಮಂತ್ಸ್ ಇಂದ ಮಾರ್ಕೆಟ್ ಯಾರಿಗೂ ಕೂಡ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಎಂತ ಎಕ್ಸ್ಪರ್ಟ್ಸ್ ಗಳು ಕೂಡ ಏನಾಗ್ತಾ ಇದ್ದಾರೆ, ಮಿಸ್ ಹೊಡಿತಾ ಇದ್ದಾರೆ. ಓಕೆ, ಸೊ ಅವ್ರು ಯಾವ್ದು ಜಾಸ್ತಿ ಆಗುತ್ತೆ ಅನ್ಕೊಂಡಿರ್ತಾರೆ ಅದು ಬಿದ್ದೋಗುತ್ತೆ, ಯಾವ್ದು ಬಿದ್ದೋಗುತ್ತೆ ಅನ್ಕೊಳ್ಳುತ್ತೆ ಅದು ಎದಳ್ತಾ ಇದೆ. ಸೊ ಈ ತರ ವೊಲಟೈಲಿಟಿ ಅಂದ್ರೆ ತುಂಬಾ ಅಪ್ ಅಂಡ್ ಡೌನ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಬಟ್ ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಈ ಒಂದು ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಎಕ್ಸಾಕ್ಟ್ ಲೆಕ್ಕ ಹಾಕೊಂಡ್ಬಿಟ್ರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ದೆ ಕಾಂಟ್ ಗೆಸ್ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಹೇಳಿ. ಸೊ ಇದನ್ನ ಸೇಮ್ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವೇನ್ ಹೇಳ್ತೀವಿ, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಇದೆ. ಇಲ್ಲಿ ಸ್ಟ್ಯಾಂಡರ್ಡ್ ಈ ಬ್ಲೂ ಕಲರ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ವಲ್ಪ ಜಾಸ್ತಿ ಇದೆ. ಈ ಒಂದು ಗ್ರೀನ್ ಕಲರ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ನೂ ಜಾಸ್ತಿ ಇದೆ, ಅದನ್ನು ಹೇಳ್ಬಹುದು. ಅಥವಾ ವೇರಿಯನ್ಸ್, ಈ ಮೀನ್ ಇಂದ ವ್ಯಾಲ್ಯೂಗಳು ಸ್ವಲ್ಪ ವೇರಿ ಆಗಿದೆ, ಇಲ್ಲಿ ಮೀನ್ ಇಂದ ಸ್ವಲ್ಪ ವ್ಯಾಲ್ಯೂಗಳು ಜಾಸ್ತಿ ವೇರಿ ಆಗಿದೆ. ಈ ಗ್ರೀನ್ ಕಲರ್ ಅಲ್ಲಿ ವ್ಯಾಲ್ಯೂಗಳು ಇನ್ನೂ ಜಾಸ್ತಿ ವೇರಿ ಆಗಿದೆ. ಇಲ್ಲಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತೀವಿ. ವೇರಿಯನ್ಸ್ ಅಂತ ಬಂದಾಗ ವ್ಯಾಲ್ಯೂಸ್ ವೇರಿಯೇಷನ್ ಯಾವ ತರ ಆಗಿದೆ ಅಂತ ಹೇಳ್ತೀವಿ. ಡಿವಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬಂದಾಗ ವ್ಯಾಲ್ಯೂಸ್ ಯಾವ ತರ ಡಿಸ್ಪರ್ಸ್ ಆಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಮೀನ್ ಇಂದ ಯಾವ ತರ ದೂರ ಹೋಗಿದೆ ವ್ಯಾಲ್ಯೂಸ್ಗಳು ಅಂತ ಹೇಳಿ ತೋರಿಸ್ತಾ ಹೋಗ್ತೀವಿ. ದಟ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಎರಡೂ ಕೂಡ ಒಂದೇ ಟೈಪ್ ಅಲ್ಲಿ ಬರುತ್ತೆ, ಬಟ್ ಒಂದು ವೇರಿಯೇಷನ್ ಹೇಳುತ್ತೆ, ಒಂದು ಡಿಸ್ಪರ್ಷನ್ ಹೇಳುತ್ತೆ, ಅಷ್ಟೇ ಡಿಫರೆನ್ಸ್. ಓಕೆ, ದೆನ್ we will see what are the difference between variance ಮತ್ತೆ standard deviation. We have said standard deviation is equal to square root of the variance, right? Then what are the difference between variance values and what are the difference between standard deviation values? So first, if we can see here, variance andre enu, it is the statistical measure of how far the numbers are spread in data set from their average. ಇಲ್ಲಿ ವೇರಿಯನ್ಸ್ ಏನ್ ಹೇಳುತ್ತೆ, ಇಟ್ ಇಸ್ ಕ್ಲಿಯರ್ಲಿ ಸೇಸ್ ದಟ್ ಆ ಮೀನ್ ವ್ಯಾಲ್ಯೂ ಇಂದ ಆ ವ್ಯಾಲ್ಯೂಗಳು ಯಾವ ತರ ದೂರ ಹೋಗಿದೆ, ಎಷ್ಟು ದೂರ ಹೋಗಿದೆ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನ್ ಹೇಳುತ್ತೆ, ಯಾವ ತರ ದೂರ ಹೋಗಿದೆ, ಅದು ಗ್ರಾಫ್ ಲೆಕ್ಕದಲ್ಲಿ ಯಾವ ತರ ಎಷ್ಟು ಪಾಯಿಂಟ್ ಅಲ್ಲಿ ದೂರ ಹೋಗಿದೆ ಅಂತ ಹೇಳಿ ಅದು ಮೆಜರ್ ಮಾಡುತ್ತೆ. ಇಟ್ ಇಸ್ ದ ಮೆಜರ್ ಆಫ್ ಡಿಸ್ಪರ್ಷನ್ ಆಫ್ ವ್ಯಾಲ್ಯೂಸ್. ಇದು ವೇರಿಯೇಷನ್, ಇದು ಡಿಸ್ಪರ್ಷನ್ ಆಫ್ ವ್ಯಾಲ್ಯೂಸ್ ಅನ್ನ ಹೇಳುತ್ತೆ. ಬೋತ್ ಆರ್ ಸೇಮ್ ರಿಲೇಟೆಡ್ ಟು ಮೀನ್ ಓನ್ಲಿ. ಮೀನ್ ಇಂದಾನೆ ತಗೊಳ್ತೀವಿ, ಆದ್ರೆ ಇದು ವೇರಿಯೇಷನ್ ಯಾವ ತರ ಆಗಿದೆ ಅಂತ ಹೇಳಿದ್ರೆ ಇದು ಡಿಸ್ಪರ್ಷನ್ ಯಾವ ತರ ಆಗಿದೆ ಅಂತ ಹೇಳುತ್ತೆ. ದೆನ್ ವೇರಿಯನ್ಸ್ ಹೆಲ್ಪ್ಸ್ ಟು ಡಿಟರ್ಮೈನ್ ಸೈಜ್ ಆಫ್ ದ ಡೇಟಾ ಸ್ಪ್ರೆಡ್. ಎಷ್ಟು ಸೈಜ್, ಯಾವ ಡೇಟಾ ಯಾವ ತರ ಚೇಂಜ್ ಆಗಿದೆ ಅನ್ನೋದನ್ನ ವೇರಿಯನ್ಸ್ ಹೇಳುತ್ತೆ. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಮೆಜರ್ಸ್ ಅಬ್ಸಲ್ಯೂಟ್ ಆಗಿ ವೇರಿಯಬಿಲಿಟಿ, ಒಂದು ಅಂದಾಜಲ್ಲಿ ಯಾವ ತರ ವೇರಿಯಬಲ್ ಆಗಿದೆ ಅಂತ ಹೇಳಿ ಹೇಳುತ್ತೆ. ದೆನ್ variance is calculated by taking the average of squared deviation of each values ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಮೀನ್ ವ್ಯಾಲ್ಯೂ ಇಂದ ಪ್ರತಿಯೊಂದು ವ್ಯಾಲ್ಯೂನ ಕಳೆದು ಅವುಗಳನ್ನ ಸ್ಕ್ವೇರ್ ಮಾಡಿ ಅವುಗಳದ್ದು ಅವರೇಜ್ ತಗೊಂಡ್ರೆ ವೇರಿಯನ್ಸ್ ಬರುತ್ತೆ. ಆ ವೇರಿಯನ್ಸ್ ಏನಿದೆಯಲ್ಲ, ಆ ವೇರಿಯನ್ಸ್ ಗೆ ನಾವು ಸ್ಕ್ವೇರ್ ರೂಟ್ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ದಟ್ ಒನ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್, ರೈಟ್? ದೆನ್ ಈ ಫಾರ್ಮುಲಾವನ್ನ ಬರೆದ್ರೆ ವಿ ಟೇಕ್ ಎಸ್ ಸ್ಕ್ವೇರ್. ವೇರಿಯನ್ಸ್ ಅಂದ್ರೆ ಇದೆ, ವಿ ಇಸ್ ಈಕ್ವಲ್ ಟು ಎಸ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ವೇರಿಯನ್ಸ್ ಇಸ್ ಈಕ್ವಲ್ ಟು ಎಸ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಸಿಗ್ಮಾ, ದಟ್ ಇಸ್ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಂ ಹೋಲ್ ಸ್ಕ್ವೇರ್
whole divided by n. What it means? ಇಲ್ಲಿ x ಅಂದ್ರೆ ಡೇಟಾ ವ್ಯಾಲ್ಯೂ, m ಅಂದ್ರೆ ಮೀನ್, n ಅಂದ್ರೆ ಟೋಟಲ್ ನಂಬರ್ ಆಫ್ ನಂಬರ್ಸ್. ಸೊ ಇಲ್ಲಿ ಏನ್ ಮಾಡಿದೀವಿ, ಪ್ರತಿಯೊಂದು ವ್ಯಾಲ್ಯೂಗಳನ್ನ ಮೀನ್ ಇಂದ ಕಳೆದಿದ್ದೀವಿ, ಅದನ್ನ ಸ್ಕ್ವೇರ್ ಮಾಡಿದೀವಿ, ಆ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡಿದೀವಿ, ಅಷ್ಟು ವ್ಯಾಲ್ಯೂಗಳನ್ನ ಡಿವೈಡೆಡ್ ಬೈ n ಮಾಡಿದೀವಿ, ಟೋಟಲ್ ನಂಬರ್ ಇಂದ ಡಿವೈಡ್ ಮಾಡಿದೀವಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಪ್ರತಿಯೊಂದು ವ್ಯಾಲ್ಯೂವನ್ನ ಮೀನ್ ಇಂದ ಕಳಿತಿದ್ದೀವಿ ಫಸ್ಟ್, ಅದನ್ನ ನೆಕ್ಸ್ಟ್ ಸ್ಕ್ವೇರ್ ಮಾಡ್ತೀವಿ, ಅದಕ್ಕೆ ಎಲ್ಲ ಸಮೇಷನ್ ಎಲ್ಲ ವ್ಯಾಲ್ಯೂಗಳನ್ನ ಆಡ್ ಮಾಡ್ಕೊಳ್ತೀವಿ, ಅದನ್ನ ಹೋಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಇಂದ ಡಿವೈಡ್ ಮಾಡ್ತೀವಿ. ಆಗ ಬರೋದು ಯಾವುದು? ವೇರಿಯನ್ಸ್. ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನು? ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್. v is equal to s square is the ವೇರಿಯನ್ಸ್. ಇದಕ್ಕೆ ನಾವು ಸ್ಕ್ವೇರ್ ರೂಟ್ ತಗೊಂಡ್ರೆ ಅವಾಗ s ಬರುತ್ತೆ, ಇಲ್ಲೂ ಕೂಡ ರೂಟ್ ಬರುತ್ತೆ ಇದಕ್ಕೆ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಆರ್ ಸಮೇಷನ್ ಆಫ್ x ಮೈನಸ್ m ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ n ಆಗುತ್ತೆ. ಸೊ ಇಲ್ಲಿ ಏನ್ ವ್ಯಾಲ್ಯೂ ಬಂದಿದೆ ಅದಕ್ಕೆ ಸ್ಕ್ವೇರ್ ರೂಟ್ ತಗೊಳ್ತೀವಿ. ದೆನ್ ವೇರಿಯನ್ಸ್ ಈಸ್ ಒನ್ ಆಫ್ ದ ಕೀ ಆಸ್ಪೆಕ್ಟ್ಸ್ ಆಫ್ ಅಸೆಟ್ ಅಲೋಕೇಶನ್ ಇನ್ ಇನ್ವೆಸ್ಟಿಂಗ್ ಪೋರ್ಟ್ಫೋಲಿಯೋಸ್. ಈಗ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಅಸೆಟ್ ಅಲೋಕೇಶನ್ ಮಾಡಬೇಕಾದ್ರೆ ವೇರಿಯನ್ಸ್ ಯಾವ ತರ ಆಗಿದೆ, ಆ ಒಂದು ಯಾವುದೋ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆ ಒಂದು ಸ್ಟಾಕ್ ವ್ಯಾಲ್ಯೂಸ್ ಇಷ್ಟು ದಿನಗಳಲ್ಲಿ ಯಾವ ತರ ವೇರಿಯೇಷನ್ಸ್ ಆಗಿದೆ ಅಂತ ನೋಡಿ ಅದನ್ನ ಕರೆಕ್ಟ್ ಆಗಿ ನಾವು ಇಂಟರ್ಪ್ರೇಟ್ ಮಾಡಿದ್ರೆ ಯಾವುದಕ್ಕೆ ನಾವು ದುಡ್ಡು ಹೂಡಿಕೆ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಅದೇ ತರ ಬರುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಮೆಷರ್ ಆಫ್ ಮಾರ್ಕೆಟ್ ಅಂಡ್ ಸೆಕ್ಯೂರಿಟಿ ವೋಲಟೈಲ್. ಇದು ಯಾವ ತರ ವೇರಿಯೇಷನ್ಸ್ ಆಗಿದೆ ಗ್ರಾಫ್ಸ್ ಅಲ್ಲಿ ತೋರಿಸ್ತಾ ಹೋಗುತ್ತೆ. ವ್ಯಾಲ್ಯೂಸ್ ಯಾವ ತರ ವೇರಿಯೇಷನ್ಸ್ ಆಗ್ತಾ ಇದೆ, ಲಾಸ್ಟ್ 30 days ಅಲ್ಲಿ ಎಷ್ಟಾಗಿದೆ, ಲಾಸ್ಟ್ 1 year ಅಲ್ಲಿ ಎಷ್ಟಾಗಿದೆ, ಈ ಟೈಪ್ ಅಲ್ಲಿ ನಾವು ನೋಡ್ತಾ ಹೋಗೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಬಟ್ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮಾರ್ಕೆಟಿಂಗ್. ಓಕೆ, ಫೈನಾನ್ಸಿಯಲ್ ಸೆಕ್ಟರ್ಗೆ ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. So variance is one of the most useful tools in probability theory and statistics. In science, it describes how far each number in the data set is from the mean. ನಾವು ಸೈನ್ಸ್ ಅಲ್ಲಿ ವೇರಿಯನ್ಸ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ನಂಬರ್ ಮೀನ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಈ ಒಂದು ವೇರಿಯನ್ಸ್ ವ್ಯಾಲ್ಯೂಗಳನ್ನ ಯೂಸ್ ಮಾಡ್ತೀವಿ. ದೆನ್ ಇನ್ ಪ್ರಾಕ್ಟೀಸ್ ಇಟ್ ಆಫನ್ ಶೋಸ್ ಹೌ ಮಚ್ ಸಮಥಿಂಗ್ ಚೇಂಜಸ್. ಜನರಲ್ ಆಗಿ ಹೇಳೋದಾದ್ರೆ ಸ್ಟಾಕ್ ಮಾರ್ಕೆಟ್ ಫೈನಾನ್ಸ್ ಅಲ್ಲಿ ಹೇಳೋದಾದ್ರೆ ಇದು ಪ್ರಾಬಬಿಲಿಟಿ ಥಿಯರಿ ಸ್ಟಾಟಿಸ್ಟಿಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸ್ ಸಬ್ಜೆಕ್ಟ್ ಗಳಲ್ಲಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಮೀನ್ ವ್ಯಾಲ್ಯೂ ಇಂದ ಎಲ್ಲಾ ವ್ಯಾಲ್ಯೂಸ್ ಎಷ್ಟು ದೂರ ಹೋಗಿದೆ ಅಂತ ಹೇಳುತ್ತೆ. ಜನರಲಿ ಹೇಳೋದಾದ್ರೆ ಕೆಲವೊಂದು ವ್ಯಾಲ್ಯೂಸ್ ಯಾವ ತರ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ವೇರಿಯನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಟ್ ಆಫನ್ ಶೋಸ್ ಹೌ ಮಚ್ ಸಮಥಿಂಗ್ ಚೇಂಜ್, ಸಮ್ ವ್ಯಾಲ್ಯೂಸ್ ಹೌ ಇಟ್ ಇಸ್ ಚೇಂಜಿಂಗ್. ಫಾರ್ ಎಕ್ಸಾಂಪಲ್, temperature near the equator has less variance than in other climate zones. So equator ಸಮಭಾಜಕ ವೃತ್ತದಲ್ಲಿ ಆಲ್ಮೋಸ್ಟ್ ಟೆಂಪರೇಚರ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಬದಲಾವಣೆ ಆಗಲ್ಲ. ಅದೇ ಈಗ ನಮ್ಮ ಒಂದು ಸಮಭಾಜಕ ವೃತ್ತ ಪ್ರದೇಶ ಇರ್ಬೋದು, ಉಷ್ಣವಲಯ ಇರ್ಬೋದು, ಶೀತವಲಯ ಇರ್ಬೋದು, ಇಲ್ಲೆಲ್ಲ ಏನಾಗುತ್ತೆ ಪೂರ್ತಿ ವ್ಯಾಲ್ಯೂಸ್ಗಳು ಒಂದ್ಸರಿ ಫುಲ್ ಬಿಸಿಲು ಇರುತ್ತೆ, ಒಂದ್ಸರಿ ಮಳೆ ಇರುತ್ತೆ, ಫುಲ್ ಚಳಿ ಇರುತ್ತೆ, ತುಂಬಾ ವೇರಿಯೇಷನ್ಸ್ ಆಗುತ್ತೆ. ಓಕೆ, ಹಾಗಾಗಿ ದಟ್ ಥಿಂಗ್ ಸೇಸ್ ವೇರಿಯನ್ಸ್. ವೇರಿಯನ್ಸ್ ಅಂದ್ರೆ ಅದೇನೆ. ಸೊ ಇಲ್ಲಿ ವೇರಿಯನ್ಸ್ ಕಡಿಮೆ ಇರುತ್ತೆ, ಈ ಒಂದು ಜಾಗದಲ್ಲಿ ಬೇರೆ ಕ್ಲೈಮೇಟ್ ಝೋನ್ಸ್ ಅಲ್ಲಿ ವೇರಿಯನ್ಸ್ ತುಂಬಾ ಜಾಸ್ತಿ ಇರುತ್ತೆ. ದಟ್ ಇಸ್ ದ ಥಿಂಗ್. ಓಕೆ, ದೆನ್ ನೌ ವಿ ವಿಲ್ ಅನಲೈಸ್ ಹೌ ಟು ಕ್ಯಾಲ್ಕುಲೇಟ್ ವೇರಿಯನ್ಸ್ ಇನ್ ಎಕ್ಸೆಲ್. ಇಲ್ಲಿ ಅಗೇನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಫೈಂಡ್ ಔಟ್ ಮಾಡಿದ್ವೋ ವೇರಿಯನ್ಸ್ ಕೂಡ ಅದೇ ತರ, ವೆರಿ ಸಿಂಪಲ್. ಏನು, ಡೇಟಾವನ್ನ ಜನರೇಟ್ ಮಾಡ್ತೀರಾ, ಡೇಟಾವನ್ನ ಜನರೇಟ್ ಮಾಡಿದ್ಮೇಲೆ ಅಲ್ಲಿ ವೇರಿಯನ್ಸ್ ಡಾಟ್ ಪಿ ಅಂತಕ್ಕಂತಹ ಒಂದು ಫಾರ್ಮುಲಾ ಇರುತ್ತೆ ಅಥವಾ ಸಿಂಟ್ಯಾಕ್ಸ್ ಇರುತ್ತೆ. ಆ ಸಿಂಟ್ಯಾಕ್ಸ್ ಅನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಡೇಟಾ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳುತ್ತೆ. ಡೇಟಾ ಸೆಲೆಕ್ಟ್ ಮಾಡಿ ಎಂಟರ್ ಹೊಡೆದ್ರೆ ನಮಗೆ ವೇರಿಯನ್ಸ್ ಬರುತ್ತೆ. ಓಕೆ, ವೇರಿಯನ್ಸ್ ಡಾಟ್ ಪಿ ಇದೆ, ವೇರಿಯನ್ಸ್ VAR ಇದೆ, ನೀವು ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಬಹುದು. ಇಸ್ ಈಕ್ವಲ್ ಟು ಹೊಡೆದು VAR ಡಾಟ್ ಪಿ ಹೊಡೆದು ಡಬಲ್ ಕ್ಲಿಕ್ ಮಾಡಿ ನಂಬರ್ 1 ನಂಬರ್ 2 ಅಂತ ತೋರಿಸ್ತಾ ಹೋಗುತ್ತೆ. ಈ ಇಷ್ಟು ನಂಬರ್ಗಳನ್ನ ಒಂದೇ ಸರಿ ಸೆಲೆಕ್ಟ್ ಮಾಡಿ ಎಂಟರ್ ಹೊಡಿರಿ, ದೇರ್ ಯು ಗೆಟ್ ವೇರಿಯನ್ಸ್. ಸೊ ತುಂಬಾ ಸಿಂಪಲ್. ಎಕ್ಸೆಲ್ ಅಲ್ಲಿ ವೇರಿಯನ್ಸ್ ಕಂಡುಹಿಡಿಯೋದು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದು ಬೋತ್ ಆರ್ ವೆರಿ ವೆರಿ ಸಿಂಪಲ್, ಜಸ್ಟ್ 1 line ಆನ್ಸರ್ಸ್. ಓಕೆ, ದೆನ್ ಇಟ್ ಇಸ್ ಆಲ್ರೆಡಿ ಡಿಸ್ಕಸ್. ನಾವು ವೇರಿಯನ್ಸ್ ಡಾಟ್ ಪಿ ಹೊಡೆದು ಡೈರೆಕ್ಟ್ ಆಗಿ ಆ ವ್ಯಾಲ್ಯೂಸ್ ಅನ್ನ ಎಂಟರ್ ಹೊಡೆದ್ರೆ ನಮಗೆ ಈ ತರ ಒಂದು ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ವ್ಯಾಲ್ಯೂಗಳು ವೇರಿಯೇಷನ್ ಆಗಿದೆ ಅಂತ, ಈ ವ್ಯಾಲ್ಯೂ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ವೇರಿಯೇಷನ್ ಏನಾಗಿದೆ ಅಂತ ಕಡಿಮೆ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ವೇರಿಯನ್ಸ್? ಯಾಕೆ ನಾವು ವೇರಿಯನ್ಸ್ ಅನ್ನ ಬಳಸಬೇಕು ಅಂದ್ರೆ finding the variance in a data set can give a useful insight into the group covered by data set. ಅಂದ್ರೆ ಆ ಒಂದು ಪೂರ್ತಿ ಡೇಟಾ ಸೆಟ್ ಏನ್ ವ್ಯಾಲ್ಯೂಸ್ ಇದೆಯಲ್ಲ ಆ ವ್ಯಾಲ್ಯೂಸ್ ಗಳ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನ ಕೊಡುತ್ತೆ, ಯಾವ ತರ ವ್ಯಾಲ್ಯೂಸ್ ಗಳು ವೇರಿಯೇಷನ್ ಆಗತ್ತೆ ಅಂತ.
For example, if the data covers age of television viewers in a particular region, a low variance means station controllers can safely concentrate on airing shows aimed at a particular age group. A high variance would mean such a strategy would be unlikely to work. ಅವ್ರು ಏನ್ ಮಾಡ್ತಾರೆ, ಆ ಡೇಟಾ ಒಂದು TRP ತರ ಕವರ್ ಮಾಡ್ತಾ ಹೋಗ್ತಾರೆ ಯಾವುದೋ ಒಂದು ಶೋಗಳದು. ಕೆಲವೊಂದು ಜನಗಳು ಏನ್ ಮಾಡ್ತಿರ್ತಾರೆ, ಆ ಒಂದು ಶೋ ಬಂದ ತಕ್ಷಣ ಬೇರೆ ಶೋ ಚೇಂಜ್ ಮಾಡ್ತಾರೆ. ಆತರ ತುಂಬಾ ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಜನಕ್ಕೆ ಆ ಶೋ ಇಷ್ಟ ಆಗಿಲ್ಲ ಅಂತ ಹೇಳಿ, ಆಗ ಆ ಒಂದು ಶೋನ ಅವರು ಕಂಟಿನ್ಯೂ ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶೋ ಬಂದಾಗ ತುಂಬಾ ಜನ ಆ ಒಂದು ಇದನ್ನ ನೋಡ್ತಾನೆ ಇದ್ದಾರೆ, ತುಂಬಾ ಮನೆಗಳಲ್ಲಿ ಆ ಟಿವಿ ಆನ್ ಆಗಿದೆ, ಆ ಚಾನಲ್ ಆನ್ ಆಗಿದೆ ಅಂತ ಅವ್ರಿಗೆ ಡೇಟಾ ಹೋಗ್ತಾ ಇರುತ್ತೆ. ಅದು ಜಾಸ್ತಿ ವೇರಿಯೇಷನ್ ಆಗ್ತಾ ಇಲ್ಲ ಅಂದ್ರೆ ಅವ್ರು ಮಾಡ್ತಾ ಇರೋ ಕಂಟೆಂಟ್ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಆಗತ್ತೆ. ಆಗ ಏನ್ ಮಾಡ್ತಾರೆ, ಅದೇ ಒಂದು ಶೋನ ಇನ್ನೂ ಸ್ವಲ್ಪ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ವೇರಿಯನ್ಸ್. ಅದು ಅವ್ರಿಗೆ ತುಂಬಾ ಅವಶ್ಯಕತೆ ಬರುತ್ತೆ. ಅದೇ ತರ ರೇಡಿಯೋ ಸ್ಟೇಷನ್ ಇರಬಹುದು, ಟಿವಿ ಸ್ಟೇಷನ್ ಇರಬಹುದು, ಸಿನಿಮಾ ಇರಬಹುದು, ಸೀರಿಯಲ್ಸ್ ಇರಬಹುದು, ಎಲ್ಲದೂ ಕೂಡ ಅದೇ ಟೈಪ್ ಅಲ್ಲಿ ಬರುತ್ತೆ. ಸೊ ಇನ್ ಮೆನಿ ಟೈಪ್ಸ್ ಆಫ್ ಡೇಟಾ, ಆಲ್ದೋ ದ ಆಕ್ಚುಯಲ್ ಫಿಗರ್ಸ್ ಮೇ ಚೇಂಜ್ ಓವರ್ ಟೈಮ್, ದ ವೇರಿಯೇಷನ್ ವಿಲ್ ಆಫನ್ ರಿಮೈನ್ ರಿಲೇಟಿವ್ಲಿ ಸ್ಟಡಿ. ಅಂದ್ರೆ ಕೆಲವೊಂದು ಡೇಟಾಗಳಲ್ಲಿ ಆಕ್ಚುಯಲ್ ಡೇಟಾಗಳು ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಆ ಒಂದು ವೇರಿಯೇಷನ್ ಇದೆಯಲ್ಲ ಅದು ಆಲ್ಮೋಸ್ಟ್ ಸ್ವಲ್ಪ ರಿಲೇಟಿವ್ ಆಗಿ ಸೇಮ್ ಇರುತ್ತೆ. ಅಂದ್ರೆ ಈಗ ನಾವು ಒಂದು ಕಂಟ್ರಿದು ಪಾಪ್ಯುಲೇಷನ್ ಅಂತ ತಗೊಳ್ತೀವಿ, ಈ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಮ್ಮ ಭಾರತದ್ದು ನಾವು ಕೇಳಿದಾಗ 80 ಕೋಟಿ ಇತ್ತು, 90, 100, 110, 120, 130, ಈಗ 140, ಆತರ ವೇರಿಯೇಷನ್ ಆಗಿರ್ಬೋದು. ಆದ್ರೆ ನಾವು 10 ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ವೇರಿಯೇಷನ್ ಆಗಿದೆ ಅಂತ ನೋಡೋದಾದ್ರೆ ಅದು ಆಲ್ಮೋಸ್ಟ್ ಸೇಮ್ ಟೈಪ್ ಅಲ್ಲೇ ಬರ್ತಾ ಹೋಗುತ್ತೆ. ಪರ್ಸೆಂಟೇಜ್ ಅಂತ ತಗೊಂಡಾಗ ವೇರಿಯೇಷನ್ ಏನಾಗುತ್ತೆ, ಆಲ್ಮೋಸ್ಟ್ ರಿಲೇಟಿವ್ ಆಗಿ ಸೇಮೇ ಬರುತ್ತೆ. ಈ ತರ ಕೆಲವೊಂದು ಟೈಪ್ ಆಫ್ ಡೇಟಾದಲ್ಲಿ ಇದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಕೆಲವೊಂದು ಟೈಪ್ ಆಫ್ ಡೇಟಾಗೆ ಮಾತ್ರ ಈ ತರ ಡೇಟಾ ಎಷ್ಟೇ ವೇರಿಯೇಷನ್ ಆದ್ರೂ ವೇರಿಯನ್ಸ್ ಅಂತಕ್ಕಂಥದ್ದು ನಾವು ಯಾವ ಒಂದು ಕ್ರೈಟೀರಿಯಾ ತಗೊಳ್ತೀವಲ್ಲ ಅದ್ರ ಬೇಸಿಸ್ ಮೇಲೆ ಅದು ಕಾನ್ಸ್ಟೆಂಟ್ ಆಗಿ ಇರೋದಕ್ಕೆ ಕೆಲವೊಂದ್ಸರಿ ನೋಡ್ತಾ ಇರುತ್ತೆ. ಓಕೆ, ದೆನ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ವೇರಿಯನ್ಸ್? If somebody looking at average weight finds the result has increased by 10% compared with similar study a decade before, this does not give the researcher any insight into the reliability of the data. ಯಾವುದೋ ಒಂದು 10 ವರ್ಷದಿಂದ ಯಾವುದೋ ಒಂದು ಥಿಂಗ್ಸ್ ನಾವು ಕಂಪೇರ್ ಮಾಡಿದಾಗ ಈಗ ಇರ್ತಕ್ಕಂಥ ಪ್ರೋಸೆಸ್ಗೂ ಕಂಪೇರ್ ಮಾಡಿದಾಗ ಎರಡನ್ನೂ ಕಂಪೇರ್ ಮಾಡೋದು ತಪ್ಪಾಗತ್ತೆ. 10 ವರ್ಷದಿಂದ ಹಿಂದೆ ಇರ್ತಕ್ಕಂಥ ಜನಗಳೇ ಬೇರೆ, ಆಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ, 10 ವರ್ಷ ಆದ್ಮೇಲೆ ಆಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಸೊ ಆತರ ತುಂಬಾ ನಾವು ಕೆಲವೊಂದು ಸ್ಪೇಸ್ಗಳನ್ನ ಕೊಟ್ಟು ತುಂಬಾ ಜಾಸ್ತಿ ವೇರಿಯನ್ಸ್ ಅನ್ನ ನೋಡಕ್ ಹೋದಾಗ ಅಲ್ಲಿ ಅದು ಸಂಬಂಧನೇ ಪಡೋದಿಲ್ಲ. ಅಂದ್ರೆ ನಾವು ಅದನ್ನ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ವಿ ಕಾಂಟ್ ಕಂಪೇರ್ ದ ಥಿಂಗ್ಸ್. ಓಕೆ, ದಟ್ ಇಸ್ ದ ಥಿಂಗ್. ಸೊ ದೆನ್ the way variance is calculated means you can't readily compare the variance figure to individual data points. ಅಂದ್ರೆ ಆ ವೇರಿಯನ್ಸ್ ಅನ್ನ ನಾವು ಓವರ್ ಆಲ್ ತಗೊಂಡಿರೋದ್ರಿಂದ ಇಂಡಿವಿಜುವಲ್ ಡೇಟಾ ಪಾಯಿಂಟ್ಸ್ ಗಳಿಗೆ ನಾವು ವೇರಿಯನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗಲ್ಲ. To allow a meaningful comparison, you must go on to calculate the standard deviation, which is simply the square root of the variable. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ವ್ಯಾಲ್ಯೂಸ್ ಗಳನ್ನ ನಾವು ಈಸಿಯಾಗಿ ಕಂಪೇರ್ ಮಾಡಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಆ ಲೆವೆಲ್ಗೆ ಸ್ವಲ್ಪ ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ. ಓಕೆ, ದಟ್ ಇಸ್ ದ ಥಿಂಗ್. ಸೊ ದಟ್ ಈಸ್ ವಾಟ್ ದ ಡಿಸ್ಅಡ್ವಾಂಟೇಜಸ್ ಆಫ್ ವೇರಿಯನ್ಸ್. ಸೊ ದೆನ್ ನಾವು ವಿ ಡಿಸ್ಕಸ್ ಅಬೌಟ್ ಎಕ್ಸ್ಪೆರಿಮೆಂಟ್ ನಂಬರ್ 17. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ we collect the data of two wheelers with a rider and a pillion. ಹಿಂದೆ ಒಬ್ರು ಮುಂದೆ ಒಬ್ರು, ಟೂ ವೀಲರ್ ಅಲ್ಲಿ ಇಬ್ರು ಕುತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಬಿಸಿ ಜಂಕ್ಷನ್ ಅಲ್ಲಿ ಪೀಕ್ ಅವರ್ಸ್ ಅಲ್ಲಿ ಎಷ್ಟು ಜನ ಹೋಗ್ತಾ ಇದ್ರು ಅಂತ ಹೇಳಿ ಆ ಒಂದು ಬೈಕ್ಗಳು ಎಷ್ಟು ಆ ತರ ಬೈಕ್ಗಳು ಟೂ ವೀಲರ್ಸ್ ಅಲ್ಲಿ ಇಬ್ರು ಇರ್ತಕ್ಕಂಥ ಬೈಕ್ಗಳು ಎಷ್ಟು ಹೋದ್ವು ಅಂತ ಹೇಳಿ ನಾವು ತಗೊಂಡು ಆ ಒಂದು ವ್ಯಾಲ್ಯೂಗೆ ನಾವೇನ್ ಮಾಡ್ಬೇಕಾಗತ್ತೆ, ವೇರಿಯನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಆಸ್ ವಿ ನೋ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿಸ್ಪರ್ಷನ್ ಬಗ್ಗೆ ಮಾತಾಡಿದ್ರೆ ವೇರಿಯನ್ಸ್ ವ್ಯಾಲ್ಯೂಸ್ ಯಾವ ತರ ವೇರಿಯೇಷನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ದೆನ್ ಇಲ್ಲಿ ಏನೇನು ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ ಆಸ್ ವಿ ಡನ್ ಇನ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೇಮ್. ಇಲ್ಲಿ ಒಂದು 50 ಜಂಕ್ಷನ್ ಗಳನ್ನ ತಗೊಳ್ತೀವಿ ಅಥವಾ ಒಂದು 25 ಜಂಕ್ಷನ್ ಗಳನ್ನ ತಗೊಳ್ಳೋಣ ಸಾಕು. 25 ಜಂಕ್ಷನ್ಸ್ ಅನ್ನ ತಗೊಳ್ತೀವಿ. ಆ ಜಂಕ್ಷನ್ ಅಲ್ಲಿ ಪೀಕ್ ಅವರ್ಸ್ ಅಲ್ಲಿ ಎಷ್ಟು ಜನ ಆತರ ಟೂ ವೀಲರ್ಸ್ ಅಲ್ಲಿ ಇಬ್ರು ಮುಂದೆ ರೈಡರು ಮತ್ತೆ ಹಿಂದ್ಗಡೆ ಪಿಲಿಯನ್ ಇಬ್ರು ಇರ್ತಕ್ಕಂಥದ್ದು ಎಷ್ಟು ವೆಹಿಕಲ್ ಗಳು ಹೋಗಿದೆ ಅನ್ನೋದನ್ನ ನಾವು ನೋಡ್ಕೊಳ್ತೀವಿ. ದೆನ್ ಅದಾದ್ಮೇಲೆ ಆ ಡೇಟಾವನ್ನ ಸೆಲೆಕ್ಟ್ ಮಾಡ್ತೀವಿ. ಡೇಟಾ ಸೆಲೆಕ್ಟ್ ಮಾಡಿದ್ಮೇಲೆ ವಾಟ್ ವಿ ಡೂ ಹಿಯರ್ is equal to variance.p ಡಬಲ್ ಕ್ಲಿಕ್ ಮಾಡ್ತೀವಿ. ಆ ಡೇಟಾವನ್ನ ಪೂರ್ತಿ ಸೆಲೆಕ್ಟ್ ಮಾಡ್ತೀವಿ, ಎಂಟರ್ ಹೊಡಿತೀವಿ. there you get variance values. Okay, that we will show directly by using Excel now. So we just summarize the things we have discussed now. In this session we have discussed about variance, difference between standard deviation and variance, finding variance in MS Excel, advantages and disadvantages of variance, and experiment number 17. Then contents to be discussed in next session.
ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಯಾವ್ದು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸ್ಕ್ಯೂನೆಸ್ ಅಂದ್ರೆ ಏನು, ಕುರ್ಟೋಸಿಸ್ ಅಂದ್ರೆ ಏನು, ಹೌ ಟು ಡ್ರಾ ಸ್ಕ್ಯೂನೆಸ್ ಅಂಡ್ ಗ್ರಾಫ್ ಅಂಡ್ ಕುರ್ಟೋಸಿಸ್ ಇನ್ MS Excel, skewness graph and kurtosis bin Excel using data analysis tool pack, and then experiment by using Microsoft Excel spreadsheet to draw a skewness graph and finding kurtosis for randomly generated data set. That is experiment number 18. That one we will go to discuss in the next session. And now we will discuss about experiment number 7 directly in MS Excel. Okay, now we got MS Excel and use madi. We will find out now the experiment number 17, that is to find the variance. So ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಅನ್ನ ಓಪನ್ ಮಾಡ್ಕೊಳ್ತೀವಿ. ಈ ಒಂದು ಎಕ್ಸೆಲ್ ಶೀಟ್ ಅನ್ನ ಓಪನ್ ಮಾಡ್ಕೊಂಡ್ಮೇಲೆ ವಿ ವಿಲ್ ಟೇಕ್ ಬ್ಲಾಂಕ್ ವರ್ಕ್ ಬುಕ್ ಅನ್ನ ತಗೊಳ್ತೀವಿ. ಓಕೆ, ಈ ಒಂದು ಬ್ಲಾಂಕ್ ವರ್ಕ್ ಬುಕ್ ಅನ್ನ ತಗೊಂಡ್ಮೇಲೆ ನಾವಿಲ್ಲಿ ಏನ್ ತಗೋಬೇಕು, ಇಲ್ಲಿ ಸೀರಿಯಲ್ ನಂಬರ್ ತಗೊಳ್ಳಿ, ದೆನ್ ಜಂಕ್ಷನ್ ನೇಮ್ ತಗೊಳ್ಳಿ. Okay, junction name ತಗೊಂಡ್ಮೇಲೆ then we can take here number of two wheelers. Okay, number of two wheelers with rider and pillion ಅಂತ ತಗೋಬಹುದು ಅಥವಾ ಇಷ್ಟೇ ಸಾಕು. Okay, number of two wheelers. So serial number, junction name, number of two wheelers. ಸೊ ನಾನೇನ್ ಮಾಡ್ತೀನಿ, ಒಂದು 25 ಜಂಕ್ಷನ್ಗಳನ್ನ ತಗೊಳ್ತೀನಿ. ನಿಮ್ಮ ಊರಲ್ಲಿ ಅಷ್ಟೊಂದು ಜಂಕ್ಷನ್ಸ್ ಇರೋದಿಲ್ಲ. ಸೊ ಜನರಲಿ ನಾವು ಮಹಾನಗರಗಳು ಅಂತ ಲೆಕ್ಕ ತಗೊಂಡು ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ತಗೊಂಡಾಗ ಅಲ್ಲೊಂದು 25 ಜಂಕ್ಷನ್ಸ್ ಇರುತ್ತೆ. ಅದು ಎಸ್ಪೆಷಲಿ ಮಾರ್ನಿಂಗ್ ಪೀಕ್ ಅವರ್ಸ್, ಮಾರ್ನಿಂಗ್ ಒಂದು 8 to 10 ಒಳಗಡೆ ತುಂಬಾ ವೆಹಿಕಲ್ಸ್ಗಳು ಹೋಗ್ತಾ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ನಾವು ಈ ಒಂದು ಡೇಟಾವನ್ನ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿ ನಾವು ಅಂದ್ಕೋಬಹುದು. ಆಗ ನಾವೇನ್ ಮಾಡ್ತೀವಿ, ಜಂಕ್ಷನ್ ನೇಮ್ಗೆ ನಾವು ವಿ ವಿಲ್ ಟೇಕ್ ಇಟ್ ಆಸ್ ಜಂಕ್ಷನ್ 1 ಅಂತ ತಗೊಳ್ತೀನಿ. ಯಾವ ನೇಮ್ ಅವಶ್ಯಕತೆ ಇಲ್ಲ, ಜಂಕ್ಷನ್ 1 ಅಂತ ತಗೊಂಡು we can just directly drag this one. So we get junction 25. 25 ಜಂಕ್ಷನ್ ಗಳನ್ನ ತಗೊಂಡಿದ್ದೀನಿ. ಇಲ್ಲಿ ಈಗ ನಾವು ನಂಬರ್ ಆಫ್ ಟೂ ವೀಲರ್ಸ್ ಎಷ್ಟು ಹೋಗಿದೆ ಅನ್ನೋದನ್ನ ನಾವು ರ್ಯಾಂಡಮ್ ಆಗಿ ಜನರೇಟ್ ಮಾಡ್ತೀನಿ. ಸೊ ದೇರ್ ವಿ ಕ್ಯಾನ್ ಟೇಕ್ ಹಿಯರ್ ರ್ಯಾಂಡ್ ಬಿಟ್ವೀನ್ ಅಂತ ತಗೊಳ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಐ ವಿಲ್ ಟೇಕ್ ಡೇಟಾ ಬಿಟ್ವೀನ್ 100 to 500. ಒಂದು 100 ರಿಂದ 500 ಬೈಕ್ಗಳು, ಯಾಕೆಂದ್ರೆ ಪೀಕ್ ಟೈಮ್ ಅಲ್ವಾ, ಪೀಕ್ ಟೈಮ್ ಅಲ್ಲಿ ತುಂಬಾ ಒಂದು ಬೈಕ್ಗಳು ಹೋಗ್ತಾ ಇರುತ್ತೆ, ಟೂ ವೀಲರ್ಸ್ ಗಳು ತುಂಬಾ ಜನ ಡಬಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ಒಂದು 100 ರಿಂದ 500 ಜನ ಓಡಾಡಿರ್ತಾರೆ ಅಂತ ಅನ್ಕೊಳ್ಳೋಣ. 100 ರಿಂದ 500 ಬೈಕ್ಗಳು ಹೋಗಿದೆ ಅಂತ. ಹಾಗಾಗಿ ನಾನು ರ್ಯಾಂಡಮ್ ಡೇಟಾವನ್ನ 100 ರಿಂದ 500 ಒಳಗಡೆ ಜನರೇಟ್ ಮಾಡ್ಕೊಳ್ತೀನಿ. ದೆನ್ ಇಲ್ಲಿ ಮೂಲೆಗೆ ಹೋಗಿ ಈ ಬ್ಲಾಕ್ ಕಲರ್ ಪ್ಲೇಸ್ ಬಂದಾಗ ಡಬಲ್ ಕ್ಲಿಕ್ ಮಾಡಿ. ಸೊ ಡೇಟಾ ಎಲ್ಲದಕ್ಕೂ ಕೂಡ ಜನರೇಟ್ ಆಗುತ್ತೆ. ದೆನ್ ಈ ರ್ಯಾಂಡ್ ಬಿಟ್ವೀನ್ ಯೂಸ್ ಮಾಡಿದಾಗ ಪ್ರತಿ ಸರಿ ನಾವು ಎಂಟರ್ ಹೊಡೆದಾಗ ಏನಾಗುತ್ತೆ, ಡೇಟಾಗಳು ಚೇಂಜ್ ಆಗುತ್ತಲ್ಲ ನೋಡಿ, ಈ ತರ ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ವಿ ವಿಲ್ ಡೈರೆಕ್ಟ್ಲಿ ಕಾಪಿ ಆಲ್ ದೀಸ್ ವ್ಯಾಲ್ಯೂಸ್. ಕಂಟ್ರೋಲ್ C ಮಾಡಿ ಕಾಪಿ ಆಗುತ್ತೆ. ಫಸ್ಟ್ ವ್ಯಾಲ್ಯೂ ಮೇಲೆ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಕಂಟ್ರೋಲ್ V ಮಾಡಿ, ದೆನ್ ಗೋ ಟು ಕಂಟ್ರೋಲ್ ಆಪ್ಷನ್ಸ್ ಅಂಡ್ ಮೇಕ್ ಇಟ್ ಆಸ್ ವ್ಯಾಲ್ಯೂಸ್. ಸೊ ಈ ಒಂದು ವ್ಯಾಲ್ಯೂಗಳನ್ನ ನಾವು ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿದಾಗ ಆ ವ್ಯಾಲ್ಯೂಸ್ಗಳು ಮತ್ತೆ ಏನಾಗಲ್ಲ, ಬದಲಾವಣೆ ಆಗಲ್ಲ. ಸೊ ದಟ್ಸ್ ವೆರಿ ಸಿಂಪಲ್. ರ್ಯಾಂಡ್ ಬಿಟ್ವೀನ್ ಇಸ್ ಈಕ್ವಲ್ ಟು ಅಂತ ಹಾಕಿ 100, 500 ಅಂತ ಹಾಕಿ ಎಂಟರ್ ಹೊಡೆಯಿರಿ. ದೆನ್ ಮೂಲೆಯಲ್ಲಿ ಹೋಗಿ ಆ ಸೆಲ್ ಮೇಲೆ ಮೂಲೆಯಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿ, ಎಲ್ಲಾ ವ್ಯಾಲ್ಯೂಗಳಿಗೂ ಡೇಟಾ ಜನರೇಟ್ ಆಗುತ್ತೆ. ದೆನ್ ಸೆಲೆಕ್ಟ್ ಆಲ್ ಡೇಟಾ, ಎಲ್ಲಾ ಡೇಟಾಗಳನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ C ಮಾಡಿ, ಫಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಕಂಟ್ರೋಲ್ V ಮಾಡಿ, ಇಲ್ಲಿ ಪೇಸ್ಟ್ ಆಪ್ಷನ್ಸ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ವ್ಯಾಲ್ಯೂಸ್ ಅನ್ನ ತಗೊಳ್ಳಿ. ಸೊ ಈಗ ನಾವೇನ್ ಮಾಡಿದೀವಿ, ವಿ ಹ್ಯಾವ್ ಜನರೇಟೆಡ್ ವ್ಯಾಲ್ಯೂಸ್ ಫಾರ್ 25 ಜಂಕ್ಷನ್ಸ್. 25 ಜಂಕ್ಷನ್ಸ್ ಗಳಿಗೆ ಯಾವ ತರ ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಿ ನಾವೀಗ ಜನರೇಟ್ ಮಾಡಿದೀವಿ. ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ವೇರಿಯನ್ಸ್. ದಟ್ ಇಸ್ ಓನ್ಲಿ ಒನ್ ಲೈನ್ ಆನ್ಸರ್, ವೇರಿಯನ್ಸ್. ಓಕೆ, ವೇರಿಯನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು var.p. ಇಲ್ಲಿದೆ ನೋಡಿ, var.p ಇದೆ. ಡಬಲ್ ಕ್ಲಿಕ್ ಮಾಡಿ, ಇಲ್ಲೇನ್ ಕೇಳ್ತಾ ಇದೆ, ನಂಬರ್ಸ್ ಕೇಳ್ತಾ ಇದೆ, ನಂಬರ್ 1, ನಂಬರ್ 2 ಅಂದ್ರೆ ಈ ಎಲ್ಲಾ ನಂಬರ್ ಗಳನ್ನ ಸೆಲೆಕ್ಟ್ ಮಾಡಿ. Select all 25 numbers and press enter. That's it. So this is the value of the variance. So variance is equal to 116.14. Okay, this is the variance. ಇಲ್ಲಿ ಏನಾಗ್ತಾ ಇದೆ, ವೇರಿಯೇಷನ್ ತುಂಬಾ ಜಾಸ್ತಿ ಇದೆ, 11,616. ಯಾಕೆಂದ್ರೆ ನಾವು 100 ರಿಂದ 500 ಒಳಗಡೆ ವ್ಯಾಲ್ಯೂಸ್ ಅನ್ನ ತಗೊಂಡಿರೋದ್ರಿಂದ ವೇರಿಯೇಷನ್ ತುಂಬಾ ಜಾಸ್ತಿ ಆಗಿದೆ. ಅದೇ ನಾವು 100 ರಿಂದ 150 ಒಳಗೆ ತಗೊಂಡಿದ್ರೆ ವೇರಿಯನ್ಸ್ ಏನಾಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು. ನಾವು ಜಾಸ್ತಿ ವ್ಯಾಲ್ಯೂಸ್ ಗಳನ್ನ ತಗೊಂತಾ ಹೋದಷ್ಟು ರೇಂಜ್ ಅನ್ನ, ಅಲ್ಲಿ ವೇರಿಯನ್ಸ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಇಟ್, ಎಕ್ಸ್ಪೆರಿಮೆಂಟ್ ನಂಬರ್ 17. ಇಟ್ಸ್ ವೆರಿ ಸಿಂಪಲ್. ನಾವೇನ್ ಮಾಡಬೇಕು, 25 ಜಂಕ್ಷನ್ ಗಳನ್ನ ಜನರೇಟ್ ಮಾಡ್ಕೋಬೇಕು. ಜಂಕ್ಷನ್ ನೇಮ್ ಅಂತ ಹಾಕೊಳ್ಳಿ, ಜಂಕ್ಷನ್ 25 ಅಷ್ಟು ಜನರೇಟ್ ಮಾಡ್ಕೊಳ್ಳಿ. ದೆನ್ ನಂಬರ್ ಆಫ್ ಟೂ ವೀಲರ್ಸ್ ಅಂತ ತಗೊಂಡು ಇಸ್ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ ಹೊಡೆದು 100 ಇಂದ 500 ಹಾಕೊಂಡು ಎಂಟರ್ ಹೊಡೆಯಿರಿ. ದೆನ್ ಡಬಲ್ ಕ್ಲಿಕ್ ಮಾಡಿ, ಎಲ್ಲದಕ್ಕೂ ರ್ಯಾಂಡಮ್ ಡೇಟಾ ಜನರೇಟ್ ಆಗುತ್ತೆ. ಕಾಪಿ ಮಾಡ್ಕೊಳ್ಳಿ, ಅಷ್ಟು ವ್ಯಾಲ್ಯೂಸ್ ಅನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ.
ಕಂಟ್ರೋಲ್ ಸಿ ಮಾಡಿ ಕಾಪಿ ಮಾಡಿ, ದೆನ್ ಫಸ್ಟ್ ಸೆಲ್ ಅಲ್ಲಿ ಕ್ಲಿಕ್ ಮಾಡಿ, ಕಂಟ್ರೋಲ್ ವಿ ಮಾಡಿ, ಪೇಸ್ಟ್ ಆಪ್ಷನ್ಸ್ ಅಲ್ಲಿ ಹೋಗಿ ವ್ಯಾಲ್ಯೂಸ್ ಬರುತ್ತೆ. ಇದು ಯಾಕೆ ಮಾಡ್ತೀವಿ ಅಂದ್ರೆ ರ್ಯಾಂಡ್ ಬಿಟ್ವೀನ್ ಅಲ್ಲಿ ಪ್ರತಿ ಸರಿ ನಾವು ಎಲ್ಲಾದ್ರೂ ಎಂಟರ್ ಹೊಡೆದಾಗೆಲ್ಲ ವ್ಯಾಲ್ಯೂಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿ ವಿಲ್ ಕನ್ವರ್ಟ್ ದ ವ್ಯಾಲ್ಯೂಸ್, ದ ಡೇಟಾ ಜನರೇಟೆಡ್ ಇಂಟು ವ್ಯಾಲ್ಯೂಸ್. ದೆನ್ ವೇರಿಯನ್ಸ್ ಅಂತ ಬಂದಾಗ ಇಟ್ಸ್ ವೆರಿ ಸಿಂಪಲ್, ವೇರಿಯನ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಸೆಲ್ ಅಲ್ಲಿ ಇಸ್ ಈಕ್ವಲ್ ಟು ಹೊಡೆದು VAR ಅಂತ ಹೊಡಿರಿ, VAR.P ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ, select this whole data and press enter. There you get the value of variance. ಇದ್ರ ಬೇಸಿಸ್ ಮೇಲೆ ನೀವು ಏನು ಇನ್ಫರೆನ್ಸ್ ಬರೀಬಹುದು ಅಂತ ಅಂದ್ರೆ, ಫಾರ್ ದ ಡೇಟಾ ಜನರೇಟೆಡ್ ಫಾರ್ ದ ಟೂ ವೀಲರ್ಸ್ ಇಟ್ ಈಸ್ ಅಬ್ಸರ್ವ್ ದಟ್ ದ ವೇರಿಯನ್ಸ್ ಇಸ್ 11,616.14 ವಿಚ್ ಇಸ್ ವೆರಿ ಮಚ್ ಹೈ. ಓಕೆ, ಅಂದ್ರೆ ಡೇಟಾ ಏನಾಗಿದೆ, ತುಂಬಾ ಜಾಸ್ತಿ ವೇರಿಯೇಷನ್ ಆಗಿದೆ ಮೀನ್ ಇಂದ ಅಂತ ಹೇಳಿ ನಾವು ಹೇಳಬಹುದು. ಸೊ ದಟ್ ಈಸ್ ಇಟ್ from this session from experiment number 17, and in the next session we will discuss about experiment number 18. So thank you for watching this session. Thank you very much.